ವಿಷಯ. ಹುಡುಗರ ಸಂಖ್ಯೆ ಜಾಸ್ತಿ ಇದೆ, ಹಿರಿಯರ ಸಂಖ್ಯೆ ಕಮ್ಮಿ. ಅದರಲ್ಲೂ ಮುಲ್ಕಿಯಂಥ ನಗರಗಳಲ್ಲಿ ಇದ್ದ ಹುಡುಗರಿಗೆ ಹುಡುಗಿಯರು ಈಗ ಒಪ್ಪುದಿಲ್ಲ. ಅವರಿಗೆ ಬ್ಯಾಂಗ್ಳೂರ್ ಇರ್ಬೋದು, ಮುಂಬೈ ಇರ್ಬೋದು, ಅಂಥ ನಗರಗಳಲ್ಲಿ IT ಗಿಟಿ ಅಂತ ಹೇಳುವ ಅಂಥ ಕೆಲಸದಲ್ಲಿ ಉದ್ಯೋಗದಲ್ಲಿದ್ದವರಿಗೆ ಮಾತ್ರ ಒಂದು ಡಿಫರೆನ್ಸ್ ಕೊಡ್ತಾ ಇದ್ದಾರೆ. ಹೀಗಿರುವಾಗ ಎಲ್ಲ ಸಮಾಜದಲ್ಲೂ ಇದೊಂದು ಕಷ್ಟದ ಒಂದು ಪರಿಸ್ಥಿತಿ. ಹಾಗಿರುವಾಗ ಒಂದು ಎರಡು ಅಂದರೆ ಹುಡುಗಿಯರು ಮತ್ತು ಹುಡುಗರ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ನಿಂತು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಏನು ಕೆಲವು ಕಡೆ ಡಿಮಾಂಡ್ ಇದ್ದ ಕೆಲವು ಸಪ್ಲೈ ಅದನ್ನು ನಾವು ಈ ಮುಖಾಂತರ ಮಾಡ್ತಾ ಇದ್ದೀರಿ. ತಾವು ಇದರಲ್ಲಿ ದೇವರು ಖಂಡಿತ ಪ್ರಸನ್ನರಾಗ್ತಾರೆ. ಇದಕ್ಕೆ ಅಗತ್ಯವಿದ್ದ ಕೆಲಸ ESV ಸಮಾಜ ಮಾಡಿದ ಮೇಲೆ ಸಮಾಜದಲ್ಲಿ ಏನು ಅಗತ್ಯವೋ ನಾವು ಮಾಡಬೇಕು. ಇದು ಖಂಡಿತವೂ ಇನ್ನೂ ಮುಂದೆ ಪ್ರತಿ ವರ್ಷ ನಡೀಬೇಕು. ನಮ್ಮಿಂದ ಏನೋ ದೇವಸ್ಥಾನ ವತಿಯಿಂದ ಇರ್ಬೋದು, ವ್ಯಾಸ ಮಹರ್ಷಿ ವಿದ್ಯಾಪೀಠದ ವತಿಯಿಂದ ಇರ್ಬೋದು, ನಮ್ಮ ಇಂಡಿವಿಜುವಲ್ ವತಿಯಿಂದ ಏನು ಬೇಕು ನಾವು ಖಂಡಿತ ನಿಮಗೆ ಸಹಕಾರ ಕೊಡ್ತೇವೆ ಅಂತ ಈ ಇದೆ. ಸಮಾಜದಲ್ಲಿ ನಮ್ಮದು ಮಾತ್ರ ಅಲ್ಲ, ಈಗ ಶಿವಳ್ಳಿ ಸಮಾಜವೂ ಹಾಗೆ. ಒಂದು 2-3 ವರ್ಷದಿಂದ ನೋಡಿದ್ದೆ, ಒಬ್ಬರು ಸ್ವಾಮೀಜಿಯವರು ಕಾಶ್ಮೀರದಲ್ಲಿ ಹೋಗಿ ಅಲ್ಲಿ ಕಾಶ್ಮೀರಿ ಪಂಡಿತರ ಅಲ್ಲಿ ಹುಡುಗಿಯರನ್ನು ಅಲ್ಲಿ ಒಪ್ಪಿಸಿ ಅಲ್ಲಿ ಇಲ್ಲಿ ತಂದು ಹುಡುಕಿ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಅದೇ ಆಗ್ತಾ ಉಂಟು. ಈಗ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆ ಶುಭಶುಭನ ಕೆಲಸ ಮಾಡಿ ಒಂದು ಜನರಿಗೆ ಒಂದು ಮೋಕ್ಷ ದಾರಿ ತೋರಿಸಿ ದೈವಿಕವಾದ ಕೆಲಸ ಮಾಡುವ ಪುರೋಹಿತರ ಮಕ್ಕಳಿಗೆ ಆ ವೃತ್ತಿಯಲ್ಲಿದ್ದಾರೆ ಅಂತಲೇ ಹುಡುಗಿಯರು ಸಿಗುವುದಿಲ್ಲ. ಅದೇ ಯಾವ ಮದುವೆ ಹೋದರೆ ಮದುವೆ ಹೇಗಿತ್ತು, ಅಲಂಕಾರ ಹೇಗಿತ್ತು ಯಾರು ಕೇಳೋದಿಲ್ಲ. ಬಂಗಾರ ಎಷ್ಟಿತ್ತು, ಚಿನ್ನ ಎಷ್ಟಿತ್ತು ಅಂತೇಳಿ ಕೇಳುತ್ತಿಷ್ಟೇ. ಮದುವೆ ಹೇಗೆ ಆಯ್ತು ಅಂತ ಹೇಳಿದರೆ ಇಷ್ಟು ವ್ಯಂಜನಗಳಿದ್ದು, ಊಟ ಸಿಹಿತ್ತು ಅಂತೇಳಿ ಹೇಳ್ತಾರೆ, ಊಟ ಹೇಗಿತ್ತು ಅಂತೇಳಿ. ಆ ಊಟ ತಯಾರು ಮಾಡುವ ಅಡಿಗೆಯವರ ಮಕ್ಕಳಿಗೆ ಅವರಿಗೆ ಹೆಣ್ಣು ಸಿಗುವುದಿಲ್ಲ. ಮತ್ತು ಇಡೀ ಸಮಾಜಕ್ಕೆ ಹೊಟ್ಟೆ ತುಂಬ ಕೆಲಸ ಮಾಡುವವರು ಯಾರು? ವ್ಯಾಪಾರಿಗಳು. ವ್ಯಾಪಾರ ಮಾಡಿ ಜನರಿಗೆ ಬೇಕಾದ ಎಲ್ಲ ಸಪ್ಲೈ ಕೊಡುವವರೆಲ್ಲ ವ್ಯವಸಾಯ ಅವರಿಗೂ ಸಿಗುವುದಿಲ್ಲ. ಯಾಕಂದರೆ ಈ ಸಮಾಜದ ಮುಖ್ಯವಾಗಿನಲ್ಲಿ ಯಾರಿದ್ದಾರೆ ಅವರಿಗೆ ಸಿಗುವುದಿಲ್ಲ ಹೆಣ್ಣು. ಅವ್ರು ನೋಡೋದು ಇವರು ಹೇಳಿದಾಗೆ IT ಬಿಟಿಯಲ್ಲಿದ್ದವರು, ಅದರಲ್ಲಿ ಹೆಚ್ಚಿನವರು 20-25ನೇ ತಾರೀಕಿಗೆ ಅವರು ಸಂಬಳ ಮುಗ್ತದೆ. ಮತ್ತು ಅದೇ ಕೆಲಸದಲ್ಲಿ ಅದೇ ಆಫೀಸ್ನ ಇದ್ದವರು ಬೇರೆಯವರೊಟ್ಟಿಗೆ ಸಾಲ ತಗೊಳ್ತಾರೆ. ಅದು ಅಂಥವ್ರು ಆಗ್ತದೆ. ಇಂಥವ್ರು ಬೇಡ ಅಂತೇಳಿ ಅದೊಂದು ಅವರ ಮನೆ ಉಂಟು. ಇಂಥದ್ದೆಲ್ಲ ದೂರ ಮಾಡಲಿಕ್ಕಾಗಿ ಆ ವಿಷಯದಲ್ಲಿ ಒಳ್ಳೆಯ ಪರಿಣಿತರಾದ ಯಾರೂ ಆಗಿರ್ಬೋದು, ವೈದ್ಯರು ಆಗಿರ್ಬೋದು ಅಥವಾ ಬೇರೆಯವರು ಆಗಿರ್ಬೋದು, ಅವರಿಂದ ಒಂದು ಅವರಿಗೊಂದೆರಡು ಬುದ್ಧಿವಾದ ಹೇಳುವ ಒಂದು ಕೆಲಸ ಆಗಬೇಕು ಅಂತೇಳಿ ಇಂದಿನ ಸರ್ವನಾರಾಯಣ ಹೇಳಿದ್ರು. ಹಿಂದೆ ವಾಟ್ಸಪ್ ಬರುವಾಗ ಅದರಲ್ಲಿ ನನ್ನ ಫ್ರೆಂಡ್ಗಳ ಮಕ್ಕಳಿಗೆ ಕೆಲವು ಜನರಿಗೆ ಮದುವೆ ಆಗಲಿಲ್ಲ, ನಾವು ಅಲ್ಲೇ ಒಂದು ಗ್ರೂಪ್ ಮಾಡುವ, ನಮ್ಮದು ನಿಮಗೆ ಕಳಿಸುವುದು, ಹಾಗೆ ಒಂದು ಸಣ್ಣ ಒಂದು ಇನಿಷಿಯೇಟಿವ್ ಮಾಡಿದ್ದು. ನನ್ನ 2-3 ಫ್ರೆಂಡ್ಸ್ ಅದಕ್ಕೆ ನನಗೆ ಮಾಡುವ ಅಂಥೇಳಿ ಒಂದು ನನ್ನ ಯೋಚನೆಯಲ್ಲೇ ಇರಲಿಲ್ಲ. ಇಷ್ಟು ಒಂದು ಅದಕ್ಕೆ ಸ್ಪಂದನೆ ಸಿಗ್ತದೆ, ಅದರಿಂದ ಇಷ್ಟು ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ದೇವರ ದಯೆ, ನರಸಿಂಹದೇವರ ಕೃಪೆ ನಮ್ಮ ಮೇಲೆ ಇದೆ. ನಾವು ಯಾವುದಕ್ಕೂ ಅವರನ್ನು ಸ್ಮರಿಸಿ ಒಂದು ಹೆಜ್ಜೆ ಮುಂದೆ ಇಡುವವರು. ಹಾಗೆ ಅದು ನನ್ನ ಕೈಯಿಂದ ಆಗಬೇಕು ಅಂತ ದೇವರ ಇಚ್ಛೆ ಇದ್ದ ಏನೋ ಆಗ್ತಾ ಹೋಯಿತು. ಈಗ ಸೊಯ್ರಿಕ್ ಸೇವಾ ಅಂತ ಒಂದು ಗ್ರೂಪನ್ನು ನಾನು ಸ್ಟಾರ್ಟ್ ಮಾಡಿದೆ. ಈಗ ಅಲ್ಲಲ್ಲಿ ಎಲ್ಲರೂ ಮಂಗಲ್ಯ ತಂತು ನಾನೇನ ರಜತಾದ್ರೆ ತುಂಬ ಜನ ಮಾಡಿದ್ದಾರೆ. ಅವರೊಟ್ಟಿಗೆ ನಾನು ಏನು ಕನೆಕ್ಷನಲ್ಲಿದ್ದೇನೆ. ಅವರು ನನಗೆ ಡಾಟಾ ಕಳಿಸ್ತಾರೆ, ನಾನು ಅವರಿಗೆ ಕಳಿಸ್ತೇನೆ. ದಿವಸದಲ್ಲಿ ಒಂದು 2 ಗಂಟೆ 3 ಗಂಟೆ ನನಗೆ ಅದಕ್ಕೆ ಸ್ಪೆಂಡ್ ಮಾಡಬೇಕಾಗಿ ಬರ್ತದೆ. ನಾನು ಅದನ್ನು ಮಾಡಿ ಮತ್ತು ಮಂಗಳೂರಿನಿಂದ ಸುತ್ತಮುತ್ತ ಇದ್ದವರದ್ದು ಯಾರ್ದಾದ್ರೂ ಎನ್ಕ್ವೈರಿ ಬೇಕು, ಅವರು ಎಲ್ಲಿ ಏನು ಅಂದರೆ ಈಗ ನನಗದು ಮಾತಾಡಿ ಅಭ್ಯಾಸ ಆಗಿದೆ. ಎಲ್ಲರ ವಿಷಯ ಮಹಾರಾಷ್ಟ್ರದಿಂದ ಅವರು ಕೇಳ್ತಾರೆ, ನಿಮ್ಮದು ಖಾಲಿ ಮಂಗಳೂರಿಗ ಬೆಂಗಳೂರಿಗ? ಇಲ್ಲ, ನಂದು ಆಲ್ ಓವರ್ ವರ್ಲ್ಡ್ ಉಂಟು. ಎಲ್ಲರೂ ಬರ್ತಾರೆ, ಎಲ್ಲರೂ ಶೇರ್ ಮಾಡ್ತಾರೆ, ಫಾರಿನ್ನವರು ಬರ್ತಾರೆ, ಎಲ್ಲರೂ ಮಾಡ್ತಾರೆ. ದೇವರ ದಯದಿಂದ ತಂತ್ರಜ್ಞಾನವನ್ನು ನಾವು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸಹ ನಮಗೊಂದು ಹೆಮ್ಮೆ ಅದು.